ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮ ಮನೇಲಿದ್ದೀನಿ. ಅಮ್ಮ ಹಲಸಿನ ಬೀಜಿನ ವಡೆ ಮಾಡ್ತಿದ್ದಾರೆ. ಸೊ ಯಾವ ಥರ ಮಾಡ್ತಾರೆ, ಹೇಗೆ ಬರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋದಲ್ಲಿ. ಸೊ ಮೊದಲಿಗೆ ಹಲಸಿನ ಬೀಜ ಏನಿರುತ್ತೆ ಅದನ್ನು ಕುಟ್ಟಿ ಸಿಪ್ಪೆ ಎಲ್ಲ ತೆಗೆದು 2 ವಿಷಿಲ್ ಬೇಯಿಸ್ಕೊಂಡಿದ್ದೀವಿ, ಉಪ್ಪಾಕಿ ಬೇಯಿಸ್ಕೊಂಡಿರುವಂಥದ್ದು. ಅದಾದಮೇಲೆ ಕಡಲೆಬೇಳೆನ 1.5 ಗಂಟೆ ಸೋಕ್ ಮಾಡಿಟ್ಕೊಂಡಿದ್ವಿ. ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ನೀವು ಹಲಸಿನ ಬೀಜ ಹಾಕ್ಕೊಳ್ಳಿ, ಅದಾದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಣಮೆಣ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋ ಅವಶ್ಯಕತೆ ಇಲ್ಲ. ಅದಾದಮೇಲೆ 2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ, ಚಕ್ಕೆ, ಲವಂಗ ಹಾಕ್ಕೊಳ್ತಿರೋದು. ಸೊ ಇದರಲ್ಲಿ ನಿಮಗೆ ಸ್ವೀಟ್ನೆಸ್ ಇರುತ್ತೆ. ಹಲಸಿನ ಹಣ್ಣಿನ ಬೀಜದಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಕಳು ತಿಂತಾರೆ ಅಂದರೆ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಇಲ್ಲ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ, ಅದಾದ ನಂತರ ಕರಿಬೇವಿನ ಸೊಪ್ಪು, ಕೊಬ್ಬರಿ ತುರಿ. ನಿಮಗೆ ಬೇಕು ಅಂತಂದರೆ ಎಳ್ಳು ಕೂಡ ಹಾಕೋಬೋದು. ಹುರಿದಿಟ್ಕೊಂಡು ಕಲಿಸ್ಬೇಕಾದ್ರೆ ರುಬ್ಬೋ ಅವಶ್ಯಕತೆ ಇಲ್ಲ, ಕಲಿಸ್ಬೇಕಾದ್ರೆ ಎಳ್ಳು ಹಾಕೊಬೋದು. ಅದಾದ ನಂತರ ಮುಂಚೆನೇ ನಾವು ಹಲಸಿನ ಬೀಜಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ. ನಿಮಗೆ ರುಚಿ ನೋಡಿಕೊಂಡು ಕ್ಲೀನಾಗಿ ಉಪ್ಪು ಹದ ನೋಡಿಕೊಂಡು ಮತ್ತೆ ರುಬ್ಬಬೇಕಾದ್ರೂ ಉಪ್ಪು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ. ಸ್ವಲ್ಪ ವಾಟರ್ ಆ್ಯಡ್ ಮಾಡಿ. ನಿಮಗೆ ಅಂದರೆ ತುಂಬ ತೀರಾ ಜಾಸ್ತಿ ವಾಟರ್ ಕೂಡ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಅದು ಆಮೇಲೆ ನಾವು ಈರುಳ್ಳಿ ಹಾಕಿ ಕಲಿಸೋದ್ರಿಂದ ನೀರು ಈರುಳ್ಳಿಯಲ್ಲಿ ಇರೋ ನೀರಿನ ಅಂಶ ಏನಿರುತ್ತೆ ಅದನ್ನು ಬಿಟ್ಕೊಂಡು ತುಂಬ ತೆಳುವಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನೀರನ್ನು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಬೌಲಿಗೆ ಹಾಕ್ಕೊಂಡು ಜೀರಾ ಪೌಡರ್ ಹಾಕ್ಕೊಳ್ಳಿ. ಅದಾದಮೇಲೆ ಅಕ್ಕಿ ಪೌಡರ್ ಹಾಕ್ಕೊಳ್ಳಿ. ಓಕೆನಾ? ಅಕ್ಕಿ ಪೌಡ್ರ್ ಹಾಕ್ಕೊಂಡು ಅರಿಶಿಣದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ. ಅದಕ್ಕೆ ನಿಮ್ಗೆ ರುಚಿಗೆ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಂಡು ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೂ ಹಾಕ್ಕೊಂಡು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡಿ. ಓಕೆನಾ? ಈರುಳ್ಳಿ ಅದೆಲ್ಲ ನಾವು ರುಬ್ಬಿಟ್ಕೊಂಡಿರುವಂಥ ಖಾರ ಮಸಾಲೆ ಏನಿರುತ್ತೆ ಅದು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲನೂ ಕ್ಲೀನಾಗಿ ಎಲ್ಲದಕ್ಕೂ ಹದ ಹಿಡಿಬೇಕು. ಅದಾದ ನಂತರ ಉಂಡೆ ಕಟ್ಟಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆನಾ? ಇದಕ್ಕೆ ಬೇಕಾದರೆ ನೀವು ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡ್ಕೋಬೋದು, ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು. ನೀವಂದರೆ ಹುರಿದ್ಬಿಟ್ಟು ಏನು ಮೊಟ್ಟೆ ಆ್ಯಡ್ ಮಾಡ್ಕೊಬಿಡಿ, ಹಾಗೆ ಕಲ್ಸೋಕ್ಕೇ ಹಾಕ್ಕೊಡಿ ಮೊಟ್ಟೆನ. ಅದನ್ನು ಎಣ್ಣೆಗಾಗಿ ಕರೆದು ತಿಂದರೆ ಅದ್ರ ಟೇಸ್ಟೇ ಬೇರೆ. ನಾವು ಮಾಡಿದ್ದು ಇದನ್ನು ಸಂಡೇ ಯೂಶ್ವಲಿ ನಾನು ಮೊಟ್ಟೆ, ಚಿಕನ್, ಮಟನ್ ಏನೂ ತಿನ್ನಲ್ಲ, ಹಂಗಾಗಿ ವಿತೌಟ್ ಎಗ್ ಮಾಡ್ತಾಯಿರೋದು. ಇದಕ್ಕೆ ಸಬ್ಸಿಗೆ ಸೊಪ್ಪು ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇದನ್ನು ನೀವು ತೆಳುಗೆ ಬೇಕಾದ್ರೂ ಒತ್ಕೋಬೋದು ಅಥವಾ ಮಂದಕ್ಕೆ ಬೇಕಾದರೂ ಒತ್ಕೋಬೋದು. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಒತ್ಕೊಂಡು ಎಣ್ಣೆಲಿ ಹಾಕ್ಕೊಳ್ಳಿ. ಎಣ್ಣೆ ಫಸ್ಟೇ ಬಿಸಿ ಮಾಡೋಕ್ಕೆ ಇಟ್ಬಿಡಿ. ಅದಾದ ನಂತರ ಎಣ್ಣೆಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿ. ಸ್ವಲ್ಪ ಲೈಟ್ ಇಶ್ಯೂಸ್ ಇದೆ, ಏನೂ ತಿಳ್ಕೊಬೇಡಿ. ಕರೆಂಟ್ ಇರಲಿಲ್ಲ, ಪವರ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಬ್ಯಾಟ್ರಿ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ, ಮಕ್ಕಳು ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಂಡಿದ್ವಿ. ಸ್ವೀಟಾಗೂ ಇತ್ತು, ಖಾರನೂ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಖಾರ ಇಷ್ಟಪಡ್ತೀರ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಸಬ್ಸಿಗೆ ಸೊಪ್ಪು ಮನೇಲಿ ಇರಲಿಲ್ಲ, ಸಬ್ಸಿಗೆ ಸೊಪ್ಪು ಹಾಕಿದ್ರೂ ಇನ್ನೂ ಟೇಸ್ಟ್ ಬರುತ್ತೆ. ಮೊಟ್ಟೆ ಹಾಕ್ಕೊಂಡು ಮಾಡಿದ್ರೂ ಇನ್ನೂ ಟೇಸ್ಟ್ ಬರುತ್ತೆ. ಇದನ್ನು ಇನ್ನೊಂದು ಥರ ಮದ್ದೂರು ವಡೆ ಥರ ನೀವು ತಟ್ಕೊಂಡು, ಲೈಕ್ ತುಂಬ ತೆಳುವಾಗಿ ಬಟರ್ ಪೇಪರ್ ಏನಾರು ಇತ್ತು ಅಂದರೆ ತೆಳುವಾಗಿ ತಟ್ಕೊಂಡು ಅದನ್ನ ನಿಪ್ಪಟ್ಟು ಥರನೂ ನೀವು ತಟ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒಂದ್ಸಲ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಕೂಡ ಒಂದು 4 ಜನಕ್ಕೆ ರೆಫರ್ ಮಾಡ್ತೀರಾ ಬೇಕಿದ್ರೆ ಇದನ್ನು. ಈಗ ಹೆಂಗಿದ್ರು ಜಾಕ್ ಫ್ರೂಟ್ ಸೀಸನ್ ಆಗಿರೋದ್ರಿಂದ ಟ್ರೈ ಮಾಡಿ ನೋಡಿ. ಸೊ ಇದೆಲ್ಲ ಗೋಲ್ಡನ್ ಈ ಥರ ಬ್ರೌನಿಷ್ ಆಗೋವರೆಗೂ, ಬಿಸ್ಕೆಟ್ ಬ್ರೌನಿಷ್ ಆಗೋವರೆಗೂ ಕರಿಬೇಕು. ಕರೆದಾದ್ಮೇಲೆ ಎತ್ತಿಕ್ಕೊಂಡು ಎಣ್ಣೆಲ್ಲ ಸೋರು ತೆಗೆದಾದ್ಮೇಲೆ ಇದನ್ನು ನೀವು ಫುಡ್ ಜೊತೆಯಲ್ಲಿ, ಊಟದ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ತಿನ್ಬೋದು, ಟೀ ಕಾಫಿ ಜೊತೆಲಿ ತಿನ್ಬೋದು. ಸೊ ಟೇಸ್ಟ್ ಮಾಡಿ ನೋಡಿ.